ಸ್ಟೋರೀಸ್. ಇವತ್ತು ನಾನು ರೆಡ್ ಚಿಕನ್ ಮಾಡ್ತಾ ಇದ್ದೀನಿ. ಅದನ್ನು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತೀನಿ, ನೋಡ್ಕೊಳ್ಳಿ. ಇಷ್ಟ ಆದರೆ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಈಗ ನಾನು ರೆಡ್ ಚಿಕನ್ಗೆ ಈಗ ಅರ್ಧ ಕಿಲೋ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಇದಕ್ಕೊಂದು 3 ಈರುಳ್ಳಿ, ಒಂದು 3 ಟೊಮೊಟೊ ಸಣ್ಣಗೆ ಹೆಚ್ಕೋಬೇಕು ಎರಡನ್ನು. ಇದು ಸುಮ್ಮನೆ ಒಂದು ಸಣ್ಣದು ಕ್ಯಾಪ್ಸಿಕಮ್, ಸುಮ್ಮನೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಕ್ಯಾಪ್ಸಿಕಮ್ ಹಾಕಿದ್ರೆ. ಮತ್ತು ಇದು ಹಸಿಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಸೀಲಿ ಇಟ್ಕೋಬೇಕು ಇದನ್ನು. ಇದು ಕರಿಬೇವಿನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಟರ್ಮರಿಕ್ಕು, ಮತ್ತು ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು. ಇಷ್ಟೇ ಇದಕ್ಕೆ. ಸ್ಟವ್ ಹಚ್ಬಿಟ್ಟು ಬಾಣಲಿ ಇಟ್ಕೊಳ್ಳೋಣ. ಅದಕ್ಕೆ ಈಗ ನಾನು ಮನೆಗೆ ಚಿಕನ್ ಮಾಡ್ಕೊತಾ ಇದ್ದೀನಲ್ವ ಚಪಾತಿಗೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಬೇಕಾದರೆ ಎಣ್ಣೆ ಎರಡೂ ಹಾಕ್ಕೋಬೋದು, ಅಥವಾ ಬರೀ ಬೆಣ್ಣೆಲ್ಲ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಸೊಪ್ಪು ಹಾಕೋಣ. ಎಣ್ಣೆ ಕಾದಿದೆ ನೋಡಿ, ಸ್ವಲ್ಪ ಬೆಣ್ಣೆನೂ ಹಾಕಿದ್ದೆ ನಾನು, ಎರಡು ಕಾದಿದೆ ಚೆನ್ನಾಗಿ. ಕರಿಬೇವು ಸೊಪ್ಪೆಲ್ಲ ಸ್ವಲ್ಪ ಚಟಪಟ ಅಂದಾಗ ಈರುಳ್ಳಿ ಹಾಕೊಳ್ಳೋಣ. ನೀವು ನಿಮಗೆ ಗೊಜ್ಜಬೇಕು ಅಂದರೆ ಎಷ್ಟಾರು ಹಾಕ್ಕೋಬೋದು. ನೀವು ಈರುಳ್ಳಿನ 3 ಹಾಕ್ಕೋಬೋದು, 4 ಹಾಕ್ಕೋಬೋದು. ನೀವು ಕ್ವಾಂಟಿಟಿ ಮೇಲೆ, ಜನದ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು 4 ಜನಕ್ಕೆ ಮಾಡ್ತಾಯಿದ್ದೀನಿ, ನಾನು 3 ಈರುಳ್ಳಿ ಹಾಕಿದ್ದೀನಿ. ಕ್ವಾಂಟಿಟಿ ಕರೆಕ್ಟ್ ಆಗುತ್ತೆ ಅಂತ ಅರ್ಧ ಕೆ ಜಿ ಚಿಕನ್ಗೆ. ಈಗ ನಾನು ಅರ್ಧ ಕೆ ಜಿಗೆ ಎಷ್ಟು ಬೇಕು ಅಷ್ಟು ಕರೆಕ್ಟ್ ಸಾಮಾನು ಹಾಕ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಎಲ್ಲ ರೋಸ್ಟ್ ಆಗಬೇಕು ಎಣ್ಣೆ ಬಿಟ್ಟು. ಏನೇ ಒಂದು ಅಡುಗೆ ಮಾಡಿದಾಗಲೂ ನಾವು ಒಗ್ಗರಣೆ ಚೆನ್ನಾಗಿದ್ದಾಗ ಅದು ರುಚಿ ಇನ್ನೂ ಚೆನ್ನಾಗಿರುತ್ತೆ ನಮಗೆ. ಮೇಯ್ನಾಗಿ ಒಗ್ಗರಣೆನ ನಾವು ನಿಧಾನಕ್ಕೆ ಹಾಕೋಬೇಕು. ಅದು ನೀಟಾಗಿ ಬೆಂದಾಗ ಎಲ್ಲ ಬೇರೆ ಸಾಮಾನುಗಳೆಲ್ಲ ಸೇರಿಸ್ಕೋಬೇಕಾಗ್ತದೆ. ಇವಾಗ ನೋಡಿ ಈರುಳ್ಳಿ ಕೆಂಪಗಾಗಿದೆ. ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ತೊಳೆದಿಟ್ಕೊಂಡಿದ್ದೀನಿ ಚಿಕನ್ನು ಫ್ರೆಶ್ಶಾಗಿ ಚೆನ್ನಾಗಿದೆ. ಸಾಲ್ಟ್ ಹಾಕೊಳ್ಳೋಣ ಸ್ವಲ್ಪ. ಇದು ಜಾಸ್ತಿ ನೀರು ಹಿಡಿಯಲ್ಲ ಅಲ್ವಾ, ಎಷ್ಟು ಬೇಕು ಅಷ್ಟು ಮಾತ್ರ ಸಾಲ್ಟ್ ಹಾಕ್ಬೇಕು ನಾವು. ಜಾಸ್ತಿ ಗ್ರೇವಿ ನೀರಲ್ಲ, ಜಾಸ್ತಿ ಗಟ್ಟಿ ನೀರಲ್ಲ. ನಮ್ಮ ಚಪಾತಿಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದಲ್ವ. ಅದಕ್ಕೆ ಸ್ವಲ್ಪ ಸಾಲ್ಟು ಕರೆಕ್ಟಾಗಿ ಇರಬೇಕು. ಇದೆಲ್ಲ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ 5 ನಿಮಿಷ. ಇದೆಲ್ಲ ಚೆನ್ನಾಗಿ ಉಪ್ಪು ಹಾಕಿದಾಗ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಟರ್ಮರಿಕ್ ಹಾಕೋದು ಸ್ವಲ್ಪ ಇದು ಸ್ಮೆಲ್ಲೆಲ್ಲ ಹೋಗುತ್ತೆ ಚಿಕನ್ದು. ಎಲ್ಲ ನೀರು ಬಿಟ್ಕೊಂಡದೆಲ್ಲ ಸುಣ್ಕೋಬೇಕು ಸ್ವಲ್ಪ ಚಿಕನ್ ಚೆನ್ನಾಗಿ. ಟೊಮೊಟೊ ಹಾಕ್ತೀನಿ ಇವಾಗ. ತುಂಬ ಚೆನ್ನಾಗಿರುತ್ತೆ ಇದು ನಿಮಗೆ ರೊಟ್ಟಿಗೆ, ಚಪಾತಿಗೆ, ಮತ್ತು ಸೈಡ್ಸ್ ಉಪ್ಸಾರು ಅಥವಾ ಬಸ್ಸಾರುಗಳೇನಾದ್ರು ಮಾಡ್ಕೊಂಡಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು, ಮಸಾಲೆ ಏನಿರಲ್ಲ, ಮುಚ್ಚಣೆ ಇದಾಗಿದೆ ಸ್ವಲ್ಪ ಬೇಗ. ಈಗ ನೋಡಿ ಟೊಮೊಟೊ ಹಾಕಿ 5 ನಿಮಿಷ ಟೊಮೊಟೊ ಅದ್ರ ಜೊತೆ ಚೆನ್ನಾಗಿ ಬೆಂದಾಗಲೇ ನಿಮಗೆ ಚಿಕನ್ ಅದು ಟೇಸ್ಟ್ ಸಿಗೋದು. ನೋಡಿ ಈಗ ಚಿಕನ್ನು ಒಂದು 3/4 ಭಾಗ ಬೆಂದಿದೆ, ಟೊಮೊಟೊನೂ ಚೆನ್ನಾಗಿ ಬೆಂದಿದೆ, ಈರುಳ್ಳಿನೂ ಚೆನ್ನಾಗಿ ಬೆಂದಿದೆ. ಈರುಳ್ಳಿ ಬೆಂದು ಎಲ್ಲ ಕಾಣಿಸೋದೇ ಇಲ್ಲ, ಎಲ್ಲ ಗ್ರೇವಿ ಥರ ಆಗ್ಬಿಡುತ್ತೆ ಎಲ್ಲ. ಈ ಟೈಮಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೋಣ. ಸ್ವಲ್ಪ ಚಿಲ್ಲಿ ಪೌಡ್ರು, ಪೆಪ್ಪರು. ಪೆಪ್ಪರೇ ಮೇಯ್ನ್ ಇದಕ್ಕೆ. ಖಾರದ ಪುಡಿ, ಮೆಣಸಿನ ಪುಡಿನೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸು. ಟೇಸ್ಟ್ ಇದ್ರದ್ದೇ ನಿಮಗೆ ಚೆನ್ನಾಗಿ ಬಿಟ್ಕೊಳ್ಳೋದಿಲ್ಲ. ನೋಡಿ ಅದು ನೀರು ಹಾಕ್ಸ್ಕೊಂಡಿಲ್ಲ ನೋಡಿ, ನೀರು ಅದೇ ಬಿಟ್ಕೊಬಿಟ್ಟಿದೆ ಎಲ್ಲ. ಸಾಲ್ಟಲ್ಲಿ ನಾವು ಚಿಕನ್ಗೆ ಸಾಲ್ಟ್ ಹಾಕ್ತೀವಲ್ಲ, ಆವಾಗಲೇ ಚೆನ್ನಾಗಿ ನೀರು ಬಿಟ್ಕೊಬಿಡುತ್ತೆ. ನೋಡಿ ಈಗ ಪೆಪ್ಪರು ಖಾರದ ಪುಡಿ ಹಾಕಿರೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇದು ನೀವು ಹಿಂಗೆ ಡ್ರೈವ್ ಮಾಡ್ಕೋಬೋದು. ಸ್ವಲ್ಪ ಗ್ರೇವಿ ಬೇಕು ಅಂದರೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡ್ರೆ ಚಪಾತಿಗೆ ರೊಟ್ಟಿಗೆಲ್ಲ ಗ್ರೇವಿ ಆಗುತ್ತೆ. ಡ್ರೈ ತಿಂತೀವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಡ್ರೈ ನಿಮಗೆ.
ಈಗ ನಾನು ಚಪಾತಿ ಮಾಡ್ತಾ ಇದ್ದೀನಲ್ವಾ, ಸ್ವಲ್ಪ ಒಂದು 2-3 ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ. ನನಗೊಂದು ಸ್ವಲ್ಪ ಗ್ರೇವಿ ಬೇಕು, ಅದಕ್ಕೆ ನೀರು ಹಾಕಿದ್ದೀನಿ. ನಾನು ಡ್ರೈ ಮಾಡೋದಿದ್ರೆ ನೀರು ಹಾಕಲ್ಲ, ನೀರು ಹಾಕೋದೇ ಬೇಕಾಗಲ್ಲ, ಹಂಗೇ ಸುಣ್ಬಿಡುತ್ತೆ ಎಲ್ಲ ಚಿಕನಲ್ಲಿ. ಈಗ ಒಂದು ನಿಮಿಷ 2 ನಿಮಿಷ ನಾನು ಸ್ವಲ್ಪ ಗ್ರೇವಿ ಇರಲಿ ಅಂತ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಅಲ್ವಾ, ಈಗ ಕರೆಕ್ಟಾಗಿ ಬೇಯ್ಕೊಂಡಿದೆ. ಈಗ ಬೆಂದಿದೆ ಸ್ವಲ್ಪ. ಈಗ ಮೇಯ್ನು ಹಸಿಮೆಣ್ಸಿನ್ಕಾಯಿ ನೋಡಿ, ಇದು ಇವಾಗ ಹಾಕಬೇಕು ನಾವು ಇಳಿಸೋ ಟೈಮಲ್ಲಿ. ಇನ್ನೊಂದು 2 ನಿಮಿಷ ನಾವು ಇಳಿಸ್ತೀವಿ ಅನ್ನುವಾಗ ಹಸಿಮೆಣ್ಸಿನ್ಕಾಯಿ ಒಂದು 7-8 ಹಿಂಗೆ ಸಿಗ್ದಿರ್ಬೇಕು. ಈ ಥರ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡೋಣ ಸ್ವಲ್ಪ. ನೋಡಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟೇ ಇದು ಸಾಮಾನು. ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಹಾಕೋಂಗಿಲ್ಲ, ಚಕ್ಕೆ ಲವಂಗ ಹಾಕೋಂಗಿಲ್ಲ, ಒಂದು ಕಾಯಿ ಹಾಕೋಂಗಿಲ್ಲ, ಧನಿಯಾ ಪುಡಿ ಇಲ್ಲ, ಬೇರೆ ಏನು ಸಾಮಾನಿಲ್ಲ ಇದಕ್ಕೆ. ಇನ್ನು ಈಗ ಏನು ತೋರಿಸಿದ್ದೀನಿ ನಾನು, ಇಷ್ಟು ಸಾಮಾನು ಹಾಕಿ ಮಾಡಿ ನೀವು, ಟೇಸ್ಟ್ ಮಾತ್ರ ತುಂಬ ಅಸಮಾಗಿರುತ್ತೆ. ಈಗ ನೋಡಿ ರೆಡ್ ಟೊಮೊಟೊ ಚಿಕನ್ ರೆಡಿ ಇದೆ. ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ಸ್ ಹಾಕಿ, ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.